ಚಾಮುಂಡೇಶ್ವರಿ ಆಶೀರ್ವಾದ ಪಡೀಲಿಕ್ಕೆ ನಾವು ಮೈಸೂರಿಗೆ ಬಂದಿದ್ದೇವೆ ಮತ್ತು ನಮ್ಮ ಭಾಳ ಒಂದು ಫ್ಯಾಮಿಲಿ ಫ್ರೆಂಡ್ ಆದಂಥ ಸುನಂದ ಅವರು ಇವತ್ತು ಪ್ರಸಾದದ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ದೇವಿಯ ಒಂದು ಆಶೀರ್ವಾದ ಪಡೆದು ಒಳ್ಳೆ ಮಳೆ ಬೆಳೆ ಎಲ್ಲ ಆಗಲಿ, ಸಮೃದ್ಧಿ ಆಗಲಿ ಅಂತಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಬಂದಿದ್ದಾರೆ. ಕಳೆದ ವರ್ಷ ತಾವೇ ಪ್ರಸಾದ ವ್ಯವಸ್ಥೆ ಮಾಡ್ತಿದ್ದೀವಿ, ಈ ವರ್ಷನೂ ಮಾಡಿದ್ದಾರೆ. ಸರ್ ಕೊನೆಯ ಕ್ಷಣದಲ್ಲಿ ಯಾವ ರೀತಿಯಾಗಿ ಸಚಿವ ಸಂಪುಟ ಸಚಿವ ಸ್ಥಾನ ಏನು ಅದರಲ್ಲಿ ಏನಂತ ಇದಾಗಿಲ್ಲ. ನನಗೆ ಬೆಳಿಗ್ಗೆ 10 ಗಂಟೆಗೆ ಫೋನ್ ಮಾಡಿದ್ರು, ಹಿಂಗೆ 4 ಗಂಟೆಗೆ ಸಚಿವ ಸಂಪುಟಕ್ಕೆ ತಾವು ಬರಬೇಕು ಅಂತ ಹೇಳಿದಾಗ ಸ್ವೇರಿಂಗ್ ಇನ್ ಸೆರೆಮನಿಗೆ ಆಯಿತು ಅಂತ ಹೇಳಿದ್ವಿ. ಅದೇ ರೀತಿ ಮತ್ತು ಆಮೇಲೆ ಲೀಸ್ಟಲ್ಲಿ ಚೇಂಜ್ ಆಗಿತ್ತು. ಮತ್ತು ಆಮೇಲೆ ಅವರೇ ಫೋನ್ ಮಾಡಿಬಿಟ್ಟು CM ಫೋನ್ ಮಾಡಿ, ಇಲ್ಲ 5 ಗಂಟೆಗೆ ಆಗಿದೆ, 5 ಗಂಟೆ ಬಾ ನೀನು ಅಂತ. ಮಕ್ಕಳ ವೈದ್ಯರು ರಿಪ್ಲೇಸು ಏನು ಅವ್ರಿಗೆ ಗೊತ್ತು, ನನಗೆ ಅದ್ರ ಬಗ್ಗೆ ಏನು ಐಡಿಯಾ. ಸರ್, ಈಗ ಕೆಲವು ಹಿರಿಯರಿಗೆ ನಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಒಂದಷ್ಟು ಅಸಮಾಧಾನಗಳಾಗಿರುತ್ತದೆ. ಹಿರಿಯರಿಗೆ ಸ್ಥಾನಮಾನ ಕೊಟ್ಟಿಲ್ಲ ಅಂದರೆ ಪ್ರತಿ ಟೈಮ್ ಇದ್ದಿದ್ದೆ ಅದು. ಆದರೂ ಇದನ್ನು ನಮ್ಮ CM ಮತ್ತು ಹೈಕಮಾಂಡು ಎಲ್ಲರೂ ಸೇರಿ ಪರಿಶೀಲನೆ ಮಾಡಿ ಒಂದು ಸರಿಯಾಗಿ ದೂಷಿಸಿಕೊಂಡು ಹೋಗ್ತಾರೆ. ಯಾಕಂದರೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಂಥವ್ರಿಗೆ ಕೊಟ್ಟರು ಅನ್ನೋ ಅಸಮಾಧಾನ ಕಾಂಗ್ರೆಸ್ ಕಾರ್ಯಕರ್ತರು ಇರುವಂಥದ್ದು. ಹಂಗೇನಿಲ್ಲ, ಎಲ್ಲವೂ ಸರಿ ತೂಗಿಸ್ಕೊಂಡು ಹೋಗ್ಬೇಕು, ಎಲ್ಲ ಸಮಾಜದವ್ರನ್ನೂ ಸರಿ ತೂಗಿಸ್ಕೊಂಡು ಹೋಗ್ಬೇಕು. ಮತ್ತು ಒಬ್ರಿಗೆ ಕೊಟ್ಟಾಗ ಒಬ್ರಿಗೆ ಇದಾಗೆ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ಸರ್ ನಿಮ್ಮ ಬೈ ಎಲೆಕ್ಷನ್ ಆಗಿರುವಂತಹ ಮೋಸದ ಬಗ್ಗೆ ಚರ್ಚೆ ಆಗ್ತಾ ಇರೋದು. ನಿಮ್ಮ ಬೈ ಎಲೆಕ್ಷನ್ ಆಗಿರೋ ಈಗ ಎಲ್ಲ ಮುಗಿದೋಗೈತಿ, ದೇವಿ ಆಶೀರ್ವಾದ ಪಡಿಲಿಕ್ಕೆ ಬಂದೈತಿ, ಆ ದೇವಿನ ನೋಡ್ಕೊಂತ. ಓಕೆ, ಅಲ್ಲ ಆಡಿಯೋನು ಕೂಡ ಇತ್ತು, ಆಡಿಯೋನು ಕೂಡ ಇದ್ದಿದ್ದಂಥದ್ದು. ಇಲ್ಲಪ್ಪ, ಅದೇನಿಲ್ಲ. ಎಲ್ಲ ಸಮಾಧಾನ ಆಗಿರುವಂಥದ್ದು. ಆ ಎಲೆಕ್ಷನ್ ಅಲ್ಲಿ ಯಾರು ಇಲ್ಲ ಹಂಗೇನಿಲ್ಲ, ಯಾರಿಗೂ ಏನು ಅಸಮಾಧಾನ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಎಲ್ಲ ಸರಿ ತೂಗಿಸ್ಕೊಂಡು ಹೋಗ್ತಾರೆ. ಥ್ಯಾಂಕ್ ಯು. ನೋಡ್ರಿ, ಈಗ ಯಾಕೆ ಲೇಟ ಬಂದಿದ್ದಾರೆ? ಈಗ ಗೌಡ್ರು ಏನಮ್ಮ ಗೌಡ್ರು ಫಸ್ಟ್ ಊಟಕ್ಕೆ ಇಟ್ಕೊಂತಿದ್ರು, ಅದನ್ನ ನಾವು ನಮಗೆ ಕೊಟ್ಟಾರ ಅವರು. ಹಳೊಬ್ರು ಹೊಸೊಬ್ರು ಎಲ್ಲ ನಮ್ಮ ತಂದೆಯವ್ರಿಗೆ ಬಹಳ ಸ್ನೇಹಿತರು, ದೋಸ್ತು. ಚಾಮುಂಡೇಶ್ವರಿ ಆಶೀರ್ವಾದ ಪಡೀಲಿಕ್ಕೆ ನಾವು ಮೈಸೂರಿಗೆ ಬಂದಿದ್ದೇವೆ ಮತ್ತು ನಮ್ಮ ಭಾಳ ಒಂದು ಫ್ಯಾಮಿಲಿ ಫ್ರೆಂಡ್ ಆದಂಥ ಸುನಂದ ಅವರು ಇವತ್ತು ಪ್ರಸಾದದ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ದೇವಿಯ ಒಂದು ಆಶೀರ್ವಾದ ಪಡೆದು ಒಳ್ಳೆ ಮಳೆ ಬೆಳೆ ಎಲ್ಲ ಆಗಲಿ, ಸಮೃದ್ಧಿ ಆಗಲಿ ಅಂತಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಬಂದಿದ್ದಾರೆ. ಕಳೆದ ವರ್ಷ ತಾವೇ ಪ್ರಸಾದ ವ್ಯವಸ್ಥೆ ಮಾಡ್ತಿದ್ದೀವಿ, ಈ ವರ್ಷನೂ ಮಾಡಿದ್ದಾರೆ. ಸರ್ ಕೊನೆಯ ಕ್ಷಣದಲ್ಲಿ ಯಾವ ರೀತಿಯಾಗಿ ಸಚಿವ ಸಂಪುಟ ಸಚಿವ ಸ್ಥಾನ ಏನು ಅದರಲ್ಲಿ ಏನಂತ ಇದಾಗಿಲ್ಲ. ನನಗೆ ಬೆಳಿಗ್ಗೆ 10 ಗಂಟೆಗೆ ಫೋನ್ ಮಾಡಿದ್ರು, ಹಿಂಗೆ 4 ಗಂಟೆಗೆ ಸಚಿವ ಸಂಪುಟಕ್ಕೆ ತಾವು ಬರಬೇಕು ಅಂತ ಹೇಳಿದಾಗ ಸ್ವೇರಿಂಗ್ ಇನ್ ಸೆರೆಮನಿಗೆ ಆಯಿತು ಅಂತ ಹೇಳಿದ್ವಿ. ಅದೇ ರೀತಿ ಮತ್ತು ಆಮೇಲೆ ಲೀಸ್ಟಲ್ಲಿ ಚೇಂಜ್ ಆಗಿತ್ತು. ಮತ್ತು ಆಮೇಲೆ ಅವರೇ ಫೋನ್ ಮಾಡಿಬಿಟ್ಟು CM ಫೋನ್ ಮಾಡಿ, ಇಲ್ಲ 5 ಗಂಟೆಗೆ ಆಗಿದೆ, 5 ಗಂಟೆ ಬಾ ನೀನು ಅಂತ. ಮಕ್ಕಳ ವೈದ್ಯರು ರಿಪ್ಲೇಸು ಏನು ಅವ್ರಿಗೆ ಗೊತ್ತು, ನನಗೆ ಅದ್ರ ಬಗ್ಗೆ ಏನು ಐಡಿಯಾ. ಸರ್, ಈಗ ಕೆಲವು ಹಿರಿಯರಿಗೆ ನಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಒಂದಷ್ಟು ಅಸಮಾಧಾನಗಳಾಗಿರುತ್ತದೆ. ಹಿರಿಯರಿಗೆ ಸ್ಥಾನಮಾನ ಕೊಟ್ಟಿಲ್ಲ ಅಂದರೆ ಪ್ರತಿ ಟೈಮ್ ಇದ್ದಿದ್ದೆ ಅದು. ಆದರೂ ಇದನ್ನು ನಮ್ಮ CM ಮತ್ತು ಹೈಕಮಾಂಡು ಎಲ್ಲರೂ ಸೇರಿ ಪರಿಶೀಲನೆ ಮಾಡಿ ಒಂದು ಸರಿಯಾಗಿ ದೂಷಿಸಿಕೊಂಡು ಹೋಗ್ತಾರೆ. ಯಾಕಂದರೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಂಥವ್ರಿಗೆ ಕೊಟ್ಟರು ಅನ್ನೋ ಅಸಮಾಧಾನ ಕಾಂಗ್ರೆಸ್ ಕಾರ್ಯಕರ್ತರು ಇರುವಂಥದ್ದು. ಹಂಗೇನಿಲ್ಲ, ಎಲ್ಲವೂ ಸರಿ ತೂಗಿಸ್ಕೊಂಡು ಹೋಗ್ಬೇಕು, ಎಲ್ಲ ಸಮಾಜದವ್ರನ್ನೂ ಸರಿ ತೂಗಿಸ್ಕೊಂಡು ಹೋಗ್ಬೇಕು. ಮತ್ತು ಒಬ್ರಿಗೆ ಕೊಟ್ಟಾಗ ಒಬ್ರಿಗೆ ಇದಾಗೆ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ಸರ್ ನಿಮ್ಮ ಬೈ ಎಲೆಕ್ಷನ್ ಆಗಿರುವಂತಹ ಮೋಸದ ಬಗ್ಗೆ ಚರ್ಚೆ ಆಗ್ತಾ ಇರೋದು. ನಿಮ್ಮ ಬೈ ಎಲೆಕ್ಷನ್ ಆಗಿರೋ ಈಗ ಎಲ್ಲ ಮುಗಿದೋಗೈತಿ, ದೇವಿ ಆಶೀರ್ವಾದ ಪಡಿಲಿಕ್ಕೆ ಬಂದೈತಿ, ಆ ದೇವಿನ ನೋಡ್ಕೊಂತ. ಓಕೆ, ಅಲ್ಲ ಆಡಿಯೋನು ಕೂಡ ಇತ್ತು, ಆಡಿಯೋನು ಕೂಡ ಇದ್ದಿದ್ದಂಥದ್ದು. ಇಲ್ಲಪ್ಪ, ಅದೇನಿಲ್ಲ. ಕಾರ್ಯಕರ್ತರಿಗೆ ಸಮಾಧಾನ ಆಗಿರುವಂಥದ್ದು. ಆ ಎಲೆಕ್ಷನ್ ಅಲ್ಲಿ ಯಾರು ಇಲ್ಲ ಹಂಗೇನಿಲ್ಲ, ಯಾರಿಗೂ ಏನು ಅಸಮಾಧಾನ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಎಲ್ಲ ಸರಿ ತೂಗಿಸ್ಕೊಂಡು ಹೋಗ್ತಾರೆ. ಥ್ಯಾಂಕ್ ಯು. ನೋಡ್ರಿ, ಈಗ ಯಾಕೆ ಲೇಟ ಬಂದಿದ್ದಾರೆ? ಈಗ ಗೌಡ್ರು ಏನಮ್ಮ ಗೌಡ್ರು ಫಸ್ಟ್ ಊಟಕ್ಕೆ ಇಟ್ಕೊಂತಿದ್ರು, ಅದನ್ನ ನಾವು ನಮಗೆ ಕೊಟ್ಟಾರ ಅವರು. ಸ್ನೇಹಿತರಲ್ಲ ಅಂತ
ಹಾ, ಹಳೊಬ್ರು ಹೊಸೊಬ್ರು ಎಲ್ಲ ಬಂದು ಅಲ್ಲ ನಮ್ಮ ಏನ್ ಅಂಬರೀಷ್ ಕಾಂಗ್ರೆಸ್ ಇದ್ದಾಗ ಗಿಂಗ್ರೆಸ್ ಕರ್ಕೊಂಡ್ಬಿಡ್ತೀರಾ ಸ್ನೇಹಿತರು ನಮ್ಮ ತಂದೆಯವರಿಗೆ ಬಹಳ ಸ್ನೇಹಿತರು ಓಕೆ ದೋಸ್ತು ಹೋಗಿ ಬಂದ್ವಿ ಹೋದ್ರಾ ಹೋಗಿ ಬಂದ್ವಿ